guys, young and energetic. Chance ಇಲ್ಲ, no way. ಬಂದ್ವಿ ಸುಮ್ಮನೆ. ಒಳ್ಳೆ ಕಥೆ. ನೋಡಿ guys. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಹಾಸತಿ ಗೌಡ. ಸೊ ಮಹಾಸತಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ದಯವಿಟ್ಟು ಮಹಾಸತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ದಯವಿಟ್ಟು ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ, ಹಾಗೇನೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಇವತ್ತು ಖಾಲಿ ಕಾರ್ಡಿಯೋ ಮಾಡ್ತಾ ಇರೋದು. ಸೊ ಕಾರ್ಡಿಯೋ ಕ್ರಾಸ್ 4 ಕಿಲೋಮೀಟರ್ ಮಾಡಿದೆ. ಸೊ ಇವಾಗ ಟ್ರೆಡ್ಮಿಲ್ಲು, ಸೈಕ್ಲಿಂಗು, ಆಮೇಲೆ 1000 ಸ್ಟೆಪ್ಸ್ ಹತ್ತಬೇಕು ಅಂತ ಇದ್ದೀನಿ. ನೋಡೋಣ 1000 ಆಗುತ್ತೋ 500 ಅಂತ. 100% ಖಂಡಿತ ಹತ್ತೀನಿ. ಕಾರ್ಡಿಯೋಗೋಸ್ಕರ ವೇಟಿಂಗ್. ಸೊ ಫುಲ್ ಬಿಸಿ ಇವತ್ತು ಕಾರ್ಡಿಯೋ. ನನ್ನ ವಿಡಿಯೋ ಮಾಡ್ತಾಳೆ ಗೊತ್ತಿಲ್ಲ. ಇವತ್ತು ನಾನು ಅವಳು ಗೊತ್ತಿಲ್ಲದೆ ಅವಳು ವಿಡಿಯೋ ಮಾಡ್ತಾ ಇದ್ದೀನಿ. ಹಂಗೆ ನೀವು ಒಬ್ರೇನಾ ನಮ್ಮ ವಿಡಿಯೋ ಮಾಡೋದು? ವಿಡಿಯೋ ಮಾಡ್ತಿದ್ದೇನೆ ಗೊತ್ತೇ ಆಗ್ಲಿಲ್ಲ, ಕೆಳಗಡೆ ಮಾಡ್ತಾ ಇದೆಯಾ? ಎಸ್, ನೀನು ಪಿಜ್ಜಾ ತಿನ್ನೋದು ಸಾಕು ಸಾಕು. ಇನ್ನೊಂದು ಸ್ವಲ್ಪ ಮೆಟ್ಲಿದ್ರೆ ಅಂಬೆಗಾಲ ಬರೋದನ್ನ ವೇಟ್ ಮಾಡಿ 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 ನನ್ನ ಫ್ರೆಂಡ್ ಹೊರಗಡೆ ಹೋದ್ಲು. ಬಾ ಇವಾಗ ಇಬ್ರೇ ತಿನ್ಬೇಕಷ್ಟೆ. ಓಕೆ, ಇಬ್ರೇ ತಿನ್ನೋಣ. ಅವಳ ಹತ್ರ ಸ್ವಲ್ಪ ಏನೋ ಕೆಲಸ ಇತ್ತಂತ. ಓಕೆ, ಬಾ. ನಮ್ಮನೆ ಹತ್ರ ಈ ತರ ಇರ್ಬೇಕಾಗಿತ್ತು, ಚೆನ್ನಾಗಿರ್ತಿತ್ತಲ್ವಾ? ಸಕ್ಕತ್ತಾಗಿದೆ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ. ಎಷ್ಟು ಸಖತ್ತಾಗಿದೆ ಅಂದ್ರೆ ತಂಪ ಗಾಳಿ ಬೀಸ್ತಾ ಇದೆ. ಚೆನ್ನಾಗಿ ಬರುತ್ತೆ. ಬಾ ಮಾತ್ರ ಚೆನ್ನಾಗಿ ರೆಡಿ ಆಗಿ, ಏನು ರೆಡಿ ಆಗಿಲ್ಲ, ಲಿಪ್ಸ್ಟಿಕ್ ಮಾತ್ರ ಹಾಕೊಂಡಿದ್ದೆ. ಸೊ ಇವಳು ನನ್ನ ಸ್ವೀಟ್ ಸಿಸ್ಟರ್, ಸ್ವೀಟ್ ಅಂಡ್ ಯಂಗ್ ಅಂಡ್ ಎನರ್ಜೆಟಿಕ್. ಚಾನ್ಸ್ ಇಲ್ಲ, ನೋ ವೇ. ಬಟ್ ಏನು ಅಂತ ಹೇಳಿದ್ರೆ, ಪಾಪ ಪಕ್ಷಿಗೆಲ್ಲ ನೀರಿಟ್ಟಿದ್ದಾರೆ ಚೆನ್ನಾಗಿ ಕುಡಿಲಿಕ್ಕೆ ಅಂತ. ಏನು ಅಂತ ಹೇಳಿದ್ರೆ, ನನ್ಗೆ ಯಾವ್ದು ವಿಡಿಯೋದಲ್ಲೂ ಕೂಡ ಇವಳು ಅಂದ್ರೆ ಯಾವಾಗ ನೋಡಿದ್ರು ಬಿಸಿ. ಒಂದು ಶೂಟಿಂಗ್ ಅಲ್ಲಿ ಬಿಸಿ, ಇಲ್ಲಾಂದ್ರೆ ಫ್ರೆಂಡ್ಸ್ ಜೊತೆ ಬಿಸಿ, ಅಥವಾ ಎಲ್ಲಾದ್ರೂ ಹೋಗ್ತಾ ಇರ್ತಾಳೆ ಬರ್ತಾ ಇರ್ತಾಳೆ. ಯಾವ ವಿಡಿಯೋ ಮಾಡ್ಬೇಕಾದ್ರೂ ಒಂದ್ಸರಿಗೂ ಸಿಗಲ್ಲ. ನಾನು ವರ್ಕೌಟ್ ಮಾಡೋದಿಕ್ಕೆ ಬೆಳಿಗ್ಗೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತೀನಲ್ವಾ, ಬೆಳಿಗ್ಗೆ ನಾನು ವರ್ಕೌಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಮನೇಲಿ ಇದ್ರೆ ಮಲ್ಕೊಂಡಿರ್ತಾಳೆ, ಅಷ್ಟು ಮುಂಚೆ ಎದ್ದೇಳಲ್ಲ, ಅಷ್ಟು ಎದ್ದು ಹೋಗಿರ್ತಾಳೆ. ಸೊ ಏನಂತ ಹೇಳಿದ್ರೆ ವಿಡಿಯೋಗೆ ಸಿಗಲ್ಲ. ಅದು ಇವತ್ತು ಫ್ರೆಂಡ್ ಮನೆಗೆ ಬಂದ್ಕೊಂಡು ಇವಾಗ ಪಿಜ್ಜಾ ಆರ್ಡರ್ ಮಾಡಿದ್ದಾಳೆ, ಬರ್ತಾ ಇದೆ ಪಿಜ್ಜಾ. ಅದು ಫ್ರೆಂಡ್ ಮನೆಗೆ ಬಂದ್ಕೊಂಡು ಬಾ 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 ಅಂತ. ನಾನು ಬರೋದ್ರೊಳಗಡೆ ಲೇಟ್ ಆಯಿತು, ಅವಳು ಫ್ರೆಂಡೇ ಹೋಗ್ಬಿಟ್ಟಿದ್ದಾಳೆ. ಸೊ ಇವಾಗ ನಾವಿಬ್ಬರೇ ಪಾರ್ಟಿ ಪಿಜ್ಜಾ ತಿನ್ನೋದು ಅಂತ ಅನ್ಸುತ್ತೆ. ಬಟ್ ನಾನು ವರ್ಕೌಟ್ ಚಾಲೆಂಜ್ ಮಾಡ್ತಿದ್ದೀನಲ್ಲ, ಪಿಜ್ಜಾ ತಿನ್ನಲ್ಲ. ಜಸ್ಟ್ ಅವಳಿಗೋಸ್ಕರ ಟೇಸ್ಟಿಗೆ ಅಂತ ಜಸ್ಟ್ ಹಿಂಗೆ ಕಚ್ಚಿ ಹಿಂಗೆ ಇಡ್ತೀನಿ. ಸೊ ಪಿಜ್ಜಾ ತಿನ್ನಲ್ಲ, ಇಲ್ಲ ಅಂದರೆ
ನಮ್ಮ ಕೋಚ್ ಬಂದ್ಬಿಟ್ಟು ಡಯಟ್ ಎಲ್ಲ ಬೇರೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಪಿಜ್ಜಾ ತಿಂದಿದ್ದೀನಿ ಅಂತ ಗೊತ್ತಾದರೆ ಹಾಕುಗಿತಾರೆ. ಸೊ ಏನು ಅಂತ ಹೇಳಿದ್ರೆ ಒಂದು ಶುಗರ್ ತಿಂತಾ ಇಲ್ಲ, ಏನೂ ತಿಂತಾ ಇಲ್ಲ. ಹೊರಗಡೆ ಹಿಂಗೆ ಮಾಡಿ ನೋಡಿದ್ರು ಏನು ಖಾರ ಹಾಕಿರೋದು, ಮಸಾಲ ಸಾಂಬಾರು ಗಿಂಬರು ಏನೂ ತಿಂತಾ ಇಲ್ಲ. ಸೊ ಇವಾಗ ಅವಳ ಜೊತೆಗೆ ಜಸ್ಟ್ ಕಂಪ್ನಿ ಕೊಡ್ಬೇಕಷ್ಟೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಹೊರಗಡೆ, ಇಲ್ಲಿ ಈ ಥರ ಕೂತ್ಕೊಂಡಿರೋಕ್ಕೆ ಸಖತ್ತಾಗಿರುತ್ತೆ. ಸೊ ನಮ್ಮನೆ ಗ್ರೌಂಡ್ ಫ್ಲೋರಲ್ಲಿ ಇರೋದ್ರಿಂದ ಅಷ್ಟೊಂದು, ಬಟ್ ಆದ್ರೂ ಒಂಥರ ಚೆನ್ನಾಗಿದೆ ಅಲ್ವೇನೆ ನಮ್ಮನೆ. ಬಟ್ ತುಂಬಾ ಚೆನ್ನಾಗೇ ಇದೆ. ಪಕ್ಕದಲ್ಲೆಲ್ಲ ಸ್ವಲ್ಪ ಏನು ಅಂದ್ರೆ ಗ್ರೀನರಿ ಎಲ್ಲ ಇಟ್ಬಿಟ್ಟು ಅಲ್ಲಿ ಇರುವುದು ನಮ್ಮ ಮನೆ, ಇಲ್ಲಿಗೆ ಬಂದ್ವಿ ಸುಮ್ಮನೆ. ಇವಳು ಇದೇ ತರ ಏನಾದ್ರೂ ಡೈಲಾಗ್ ಹೇಳ್ತಾ ಇರ್ತಾಳೆ. ಅದೇ ಹೇಳ್ದೆ ಏನು ಅಂತ ಹೇಳಿದ್ರೆ, ಡಯಟ್ ಮಾಡ್ತಿರೋರನ್ನ ಡಯಟ್ ಹಾಳು ಮಾಡಕ್ಕೆ ಅಂತಾನೆ ನಮ್ಮಂತವ್ರು ಇರೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇಂಥವ್ರಿದ್ರೆ ನಮ್ಮಂತವ್ರು ಡಯಟ್ ಮಾಡಕ್ ಆಗತ್ತಾ? ಡಯಟ್ ಚಾಲೆಂಜ್ ಅಂತ ಮಾಡ್ಕೊಂಡು ನಾನು ತಿನ್ನಲ್ಲ. ಚಾಲೆಂಜ್ ಅಲ್ವಾ, ಸೂಪರ್ ಚಾಲೆಂಜ್. ಮಹಾಸತಿ ಗೌಟ ಒಂಥರ ಇದು ಹೆಂಗಿದೆ ಅಂದರೆ, ಈ ಬಿಲ್ಡಿಂಗು ನೋಡಿ, ಎಲ್ಲ ಮನೆಗಳು ಒಂದೇ ಥರ ಒಂದರಿಂದ ಒಂದು ಜಾಯಿಂಟ್ ಆಗಿ ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲ ಅಲ್ಲಿ ತನಕನೂ ಕೂಡ. ಒಳ್ಳೆ ಇದ್ರ ಥರ. ಇದು ಯಾವ್ದು ಹೊರಗಡೆ ಹೋಗೋಣ ಏನಾದರೂ ತಿನ್ನಕ್ಕೆ ಅಂತ ಹೇಳಿದ್ಲು. ಬಟ್ ನಾನು ಡಯಟ್ ಮಾಡ್ತಾ ಇರೋದ್ರಿಂದ ಪಾನಿಪುರಿ ಅದು ಇದು ಅಲ್ಲ ಏನು ತಿನ್ನಲ್ಲ ಅಂತ ಅಂದ್ಕೊಂಡು, ಬೇಡ ಕಣೆ, ಬೇಕಾದರೆ ಸುಮ್ಮನೆ ಬರ್ತೀನಿ ನಿನ್ನ ಜೊತೆಗೆ, ಆದರೆ ಏನು ತಿನ್ನೋದಲ್ಲ, ಏನು ಬೇಡ, ನೀನು ತಿನ್ನು, ನಾನೇನಾದರೂ ವಿತೌಟ್ ಶುಗರ್ ಜ್ಯೂಸ್ ಏನಾದರೂ ಕುಡಿತೀನಿ ಅಂತ ಹೇಳಿದೆ. ಅದಕ್ಕೆ ಅವಳು ಇಲ್ಲೇ ಬಾ ಅಂತ ಹೇಳಿದ್ಲು. ಇಲ್ಲಿ ನೋಡಿದ್ರೆ ಅವಳ ಫ್ರೆಂಡು ಇಲ್ಲ, ನಾನು ಬರೋ ತನಕ ಹೋಗ್ಬಿಟ್ಟಿದ್ದ. ಈ ಮನೆಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಚಿಕನ್ ಮೆಟಾಬಾಲ್ಸ್, ಪೆರಿ ಚಿಕನ್ ಬಾಯಲ್ಲಿ ನೀರು ಬರ್ತಾ ಇದೆ. ತಿನ್ನಲ್ಲ ಅಂತ ಹೇಳಿದೀನಿ, ಬಾಯಲ್ಲಿ ನೀರು ಬರ್ತಾ ಇದೆ. ಟೇಸ್ಟಿಗೆ ಒಂದ್ ಸ್ವಲ್ಪ ತಿನ್ಲ ಅಂತ ಅನಿಸ್ತಾ ಇದೆ. ಒಂದ್ ಪೀಸ್ ಆದ್ರೂ ತಿಂತಾಳೆ. ವಿಡಿಯೋದಲ್ಲಿ ಮಾತ್ರ ಬರಲ್ಲ ಅದು. ಇಲ್ಲ, ತಿನ್ನಲ್ಲ. ಚಾಲೆಂಜ್ ಅಂದ್ರೆ ಚಾಲೆಂಜ್ ಅಲ್ವಾ, ಬಟ್ ಟೇಸ್ಟ್ ಮಾಡ್ತೀನಿ ಆಯ್ತಾ. ಹಿಂಗೆ ಟೇಸ್ಟ್ ಮಾಡ್ತೀನಿ, ಜಸ್ಟ್ ಇಷ್ಟೇ. ಹಿಂಗೆ ಕಚ್ಚಿಬಿಟ್ಟು ಹಿಂಗೆ ಇಡೋದು, ನಿಮಗೆ ತೋರಿಸ್ತೀನಿ ಆಯ್ತಾ. ಅಷ್ಟೇ ಟೇಸ್ಟ್ ಮಾಡೋದು, ಬೇರೆ ಏನು ಟೇಸ್ಟ್ ಮಾಡಲ್ಲ. ಓಕೆ, ಮಸಾಲ ಗಿಸಾಲ ಎಲ್ಲ ಹಾಕ್ಬಿಟ್ಟು. ಆಕ್ಚುಲಿ ಪೆಪ್ಸಿ ಇದೆಲ್ಲ ಕುಡಿಬಾರ್ದು. ಹೊಟ್ಟೆ ಕಣ್ಣು ಬೀಳುತ್ತೆ. ಏನು ಕಣ್ ಬೀಳಲ್ಲ. ಆಹಾ, ಸಖತ್ತುಂಟು ಮರ್ರೆ. ಹೌದಾ? ಪಿಜ್ಜಾ ಅಪರೂಪಕ್ಕೆ ತಿಂದ್ರೇನೆ ಚಂದ, ಆದ್ರೆ ನಾನು ಡೈಲಿ ತಿಂತೀನಿ ಅಷ್ಟೇ. ಇದೆ, ಅದು ಇಷ್ಟೇ ಸಾಕು ನನಗೆ. ಸೂಪರ್ ಆಗಿದೆ. ನೋಡಿ ತಿನ್ನಲ್ಲ ಅಂದ್ಕೊಂಡು ಜಸ್ಟ್ ಒಂದೇ ತಿಂದಿರೋದು, ಹೆಂಗೆಲ್ಲ ತಿಂತಿದ್ದಾರೆ ಅಂತ. ಇಲ್ಲ, ಒಂದೇ ತಿಂದಿರೋದು ಅಷ್ಟೇ ಆಯ್ತಾ, ಜಾಸ್ತಿ ತಿಂದಿಲ್ಲ. ಅದು ಇವಳು ಚೀಸ್ ಎಲ್ಲ ಜಾಸ್ತಿ ಹಾಕಿ ನಮ್ ಡಯಟ್ ಕೋಚ್ ನೋಡಿದ್ರೆ ಬೈತಾರೆ. ನನಗೆ ಅಡಿಲ್ಲ ಯಾವಾಗೂ ಇಸ್ಕೊಂಡು. ಸೊ ಇವಾಗ ಇಲ್ಲಿದ್ದೀನಿ. ಸೊ ಅವಳು ಬಂದಿದ್ದಾಳೆ, ಒಳಗಡೆ ಫ್ರೆಶ್ ಆಗ್ತಾ ಇದ್ದಾಳೆ. ಸೊ ಅವ್ರ ಫ್ರೆಂಡ್ ಮನೆಯಿಂದ ಬಂದ್ವಿ. ಸೊ ಇವಾಗ ಊಟ ಮಾಡಿ ಮಲ್ಕೋಬೇಕು. ಸೊ ನಾನು ನನ್ನ ಡಯಟ್ ಫುಡ್ಡನ್ನು ಕ್ಯಾರಿ ಮಾಡ್ತೀನಿ. ಸೊ ನನ್ನ ತಂಗಿನೂ ಕೂಡ ಅವಳ ಫುಡ್ಡನ್ನು ಅವಳು ತಿಂತಾಳೆ. ಸೊ ಎಲ್ಲರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್, ಟೇಕ್ ಕೇರ್. ಹಾಗೆ ಮಹಾಸತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಪ್ಲೀಸ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.